ಮಿತ್ರಮ್ಮ ಎಲ್ಗೋದ್ರಿ ಹುಡುಗರು? ಹೋಗಿ ನಿಮ್ಮ ಅಪ್ಪನ ಮಾತಾಡ್ಸ್ಕೊ ಬರೋಣ ಅಂತಂದ್ರೆ ಎಲ್ಲಿ ಕಳಿಸ್ತಿ? ನಾನು ಎಲ್ಲಿಗೆ ಕಳ್ಸೋಣ? ಇಲ್ಲೇ ಅಪ್ಪದ ಜೊತೆಗೆ ಆಟ ಆಡಕಂತಾನ ಓದ್ವು. ಎಲ್ಲಿಗೆ ಹೋದ್ವ ಏನೋ ಜಲ್ದಿ ಬರ್ರಪ್ಪ, ತಾತ ನೋಡ್ಕೆ ಬರಕ್ ಹೋಗೋಣ, ಹೊಲ್ದಕ್ಕೆ ಹೋಗಿ ಗುಡ್ಲಾಗೈತೆ ಅಂತೀನಿ ತಾತ ಅಂತ ಹೇಳಿದ್ದೆ. ಬತ್ತೀನಿ ಕಣಮ್ಮ ಅಂತಾನ ಹೋದ್ರಿಬ್ರು. ಎಲ್ಲಿಗೆ ಹೋದ್ರೆ ಇಪ್ಪದ್ದು ಎಲ್ಲಿ ಕರ್ಕೊಂಡು ಹೋದ್ಲ ಏನ್ ಸುಡ್ಗಾಡ. ನೀನ್ ನೋಡು ಯಾಕೆ ಕಳಿಸ್ತಿ? ಸುಮ್ನೆ ಇರ್ಬೇಕು ತಾನೆ. ಹೋಗು, ಇವಾಗ ಹೊಟ್ಟತಿಗೆ ಬರ್ತಾರೋ ಏನೋ, ನಾವು ಅವ್ರನ್ನ ಕಾತ್ಕೊಂಡ್ ಕುಕ್ಕಬೇಕು. ಜಲ್ದಿ ಹೋಗಿ ಬಿಸ್ಲಾಗ ಹೊಟ್ಟತ್ಗೆ ಬರೋಣ ಅಂದ್ರೆ ಆಗೋ ಬಂದ್ರಲ್ಲ. ಬರ್ರೋ ಪಾಪ, ಬರ್ಪ ಹೋಗೋಣ, ತಾತ ನೋಡ್ಕೆ ಬರೋಣ. ಅಲ್ಲ ಓದ್ತೀರಿ ಅಕ್ಕ, ನಾನು ಬರ್ಲಾ? ಯಾಕೆ ಬತ್ತೀಯ? ಅದೇ ನೋಡಿದ್ಯಲ್ಲ, ಎಷ್ಟು ಸಲ ನೋಡ್ತೀಯ? ಏನ್ ಬೇಡ ಸುಮ್ನಿರು. ಆಮೇಲೆ ಅಲ್ಲಿ ಬಂದು ಆ ಹುಡುಗರ್ನ ಅಲ್ಲಿ ಬಿಕ್ಕೆಣ್ಣೆ ಇದಾವೆ, ನೆರಳೆಣ್ಣೆ ಇದಾವೆ, ಮಾವಿನೆಣ್ಣೆ ಇದಾವೆ, ಕಿತ್ಕ ಬರೋಣ ಬರ್ರಿ ಅಂತ ಎಲ್ಗನ ಕರ್ಕೊಂಡು ಹೋಗ್ಬಿಡ್ತೀಯ. ಆಮೇಲೆ ಏನು ಬೇಡ, ನೀನೇನು ಇಲ್ಲೇ ಇರು. ನಾನು ನಿಮ್ಮ ಅಕ್ಕಯ್ಯ ಆ ಹುಡುಗರು ಹೋಗಿ ನೋಡ್ಕೊಂಡ್ ಬರ್ತೀವಿ. ನಿನ್ ಮಾತಾಗೆ ಇರು. ಏಮ ಬತ್ತೀನಿ ಕಣವ, ನಾನೇನು ಎಲ್ಗೂ ಹೋಗಲ್ಲ. ಸರಿ, ಎಲ್ಗೂ ಕರ್ಕೊಂಡು ಹೋಗ್ಬಾರ್ದ ಹುಡುಗರ್ನ, ನೀನು ಎಲ್ಗೂ ಹೋಗ್ಬಾರ್ದು. ಆಮೇಲೆ ಸರಿ ಆಯ್ತು, ಎಲ್ಗೂ ಹೋಗಲ್ಲ, ಅವ್ರನ್ನ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ, ನಿಮ್ ಜೊತೆಗೇ ಇರ್ತೀನಿ. ಸರಿ ಆಯ್ತು, ನಡೀರಿ ಹೋಗೋಣ. ನಡೀರ ಕೃಷ್ಣ ಭದ್ರ, ನಡೀರಿ ತಾತ ನಡ್ಕ ಬರೋಣ. ಹೋಗಿ ಹೊಲ್ತಾಗೈತೆ ಅಲ್ಲಿ ಗುಡ್ಲಾಗೆ ತೋರಿಸ್ತೀನಿ, ನಾನು ನೋಡಿದೀನಿ. ಹೌದಾ, ಬರೀ ಹೋಗೋಣ. ನಿಧಾನಕ್ಕೆ ಹೋಗ್ಬೇಕು, ಓಡೋಗ್ಬೇಡ್ರಿ. ಬದ್ದು ನಿಧಾನ ಕರ್ಕೊಂಡು ಹೋಗಿ, ಎಲ್ಲ ಬಿದ್ದಿದ್ದ ಹುಡುಗರು. ಅಪ್ಪ ಹೆಂಗೈತು ಏನೋ. ಭದ್ರ ಹೊಸ ರೋಡ್ ಮಾಡೈತೆ, ಲಸ್ಮಕ್ಕನೆ ಮಾಡ್ಸಿರೋದಿದ್ದೇನೆ ಎಲ್ಲನ. ಬರ್ರಿ. ಏನಮ್ಮ ಇಲ್ಲಿ ಎಲ್ಲನ ತೊಗ್ಬಿದ್ದಿತ್ತಲ್ಲ ಯೋಟೊಂದು, ಇಲ್ಲಿ ಯಾರು ಈಟೊಂದು ಮಣ್ಣು ನೇರ್ಸಿ ಎಲ್ಲನ ರಸ್ತೆ ಎಲ್ಲನ ಚೆನ್ನಾಗ್ ಮಾಡ್ಸ್ಯಾರಮ್ಮ. ಮೊದ್ಲು ಇಲ್ಲೆಲ್ಲ ಓಡಾಡಕ್ ಆಗ್ತಾ ಇರ್ಲಿಲ್ಲ, ಈಗ ಎಲ್ಲ ಜನಗಳು ಇಲ್ಲೇ ಓಡಾಡ್ತಾರೆ. ಏನೋ ಅಲ್ವೇ ಹತ್ರ ಆಗುತ್ತೆ ಒಂತಪ್ಪಂತಕ್ ಹೋಗಕ್ಕೆ ಅಂತಾನ. ಮಾಡಿದಾರಮ್ಮ ಪಂಚಾಯತಿ ಕಡೆಯಿಂದನ ಮಾಡ್ಸಿದಾರೆ. ಹೌದಾ, ಯಾರಮ್ಮ ಮಾಡ್ಸಿರೋದು? ಇನ್ಯಾರು? ಅದೇ ಲಕ್ಷ್ಮಿ ಗೆದ್ದವಳಲ್ಲ, ಅದಕ್ಕೇನೆ ಗೆದ್ದಿದ್ದೀನಿ ನಾನು, ಹಿಂಗೆಲ್ಲ ಮಾಡ್ಸಿದೀನಿ ಅಂತ ತೋರಿಸ್ಕೊಂಬಕ್ಕೆ ರಸ್ತೆ ಮಾಡ್ಸವಳೆ, ಮಣ್ಣೆಲ್ಲ ಏರ್ಸಿ. ಅದೇ ನಂಗೆ ಊರು ತುಂಬಾ ಸಾರ್ಕೊಂಬತ್ತಾರ ಅವರು, ಅವಳಿಂದ ಓಡಾಡಾರು. ಆ ಭಾಗ್ಯಮ್ಮ ಬಾನು ಎಲ್ಲನ ನೋಡು. ಲಸ್ಮಕ್ಕ ಗೆದ್ದಿದ್ಕೆ ರೋಡ್ ಮಾಡ್ಸಿರು, ಲಸ್ಮಕ್ಕ ಗೆದ್ದಿದ್ಕೆ ಮನೆ ತೊಂದ್ಲು ಅಂತಾನ ಕೊಚ್ಕೆ ಅಂತಾವ ಅವು. ನಡಿ, ಏನ್ ಯಾರು ಮಾಡ್ತಾ ಇರೋದು ಮಾಡ್ಸವಳೆ ನಮಗೆ, ಊರು ತುಂಬಾ ಸಾರ್ಕೊಂಡು ಓಡಾಡ್ತಾವ ಅವು. ಅವಳಿಗೆ ಇದೇ ಒಂದು ಇದು, ಆ ಲಕ್ಷ್ಮಿಗೆ ಅವ್ರಿಗೆ ಸರಿಯಾಗಿ ಒಗ್ಳು ಭಟ್ರು ಇದ್ದಂಗೆ ಇವರಿಬ್ರು ಇರ್ತಾರೆ, ಆ ಭಾಗ್ಯಮ್ಮ ಬಾನು ಆ ಗುಂಡಜ್ಜಿ ಅಂತವ್ರೆಲ್ಲ. ನಡಿಯತ್ಲಾಗಿ ಏನ್ ಮಾಡಿದ್ರೆ ಏನ್ ಬಂದಂಗೆ ನ್ಯಾಯಾಗಿ ಇರ್ಬೇಕು. ನೋಡ್ದ, ಇವಳಿಂದ ನಮ್ಮ ಅಪ್ಪಯ್ಯ ಊರಿಂದ ಹೊರಗೆ ಇರ್ಬೇಕಾದಂತ ಪರಿಸ್ಥಿತಿ ಬಂತು. ಇನ್ನು ಅದೇನೇನ್ ಮಾಡ್ತಾಳೋ ಏನ್ ಸುಡ್ಗಾಡು. ಎಲೆಕ್ಷನ್ ಗೆದ್ದಿರಕ್ ಈಗ ಅಂತ ಹಿಡಿಯಕ್ ಆಗ್ತಿಲ್ಲ ಅಲ್ಲೇ ಅವಳನ್ನ. ಹೂನಮ್ಮ, ಅಯ್ಯೋ 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 ಮೇರಿತಾಳಂಗೇನಿ. ನಿಧಾನಕ್ಕೆ ಹೋಗ್ರ ಹುಡುಗ್ರ, ಪದ್ದು ನಿಧಾನ ಕರ್ಕೊಂಡು ಹೋಗು, ಎಲ್ಲಾನು ಬಿದ್ದಾವ ಆಮೇಲೆ ಗುಂಡೆ ಕೊಂಡಕ್ಕೆ. ನನಗಂತೂ ಅವಳ ಕಂಡ್ರೇನೆ ಆಗಲ್ಲ ಲಕ್ಷ್ಮೀನ. ಏನ್ ಹೆಂಗ್ಸೋ ಏನ್ ಸುಡ್ಗಾಡು. ಗಂಡಸು ಸರಿ ಸಮನಾಗಿ ಓಡಾಡೋದು ಮಾತಾಡೋದು ಎದುರಿಸೋದು ಹಿಂಗೆಲ್ಲ ಮಾಡ್ತಾಳೆ. ಏನ್ ಅವಳು ದೊಡ್ಡ ನ್ಯಾಯಸ್ಥಿ ಅನ್ನಂಗೆ. ಅದೇ ಅಮ್ಮ, ನಾವು ಈ ರಾಜಕೀಯ ಎಲೆಕ್ಷನ್ ಅದು ಇದು ಅಂತ ಎಂದು ಹೆಂಗಸ್ರು ಮನೆ ಬಿಟ್ಟು ಹೊರಕ್ ಹೋದಾರೆಲ್ಲ. ಇಷ್ಟು ದೊಡ್ಡ ಸಾವುಕಾರರು ಮನೆ ಹೆಂಗಸ್ರಾದ್ರು ಅವಳು ನೋಡು ಯಾತೋ ತಿರ್ಕೊಂಡ್ ಮಂಗಿದ್ರು ದೌಲತ್ತಿಗೇನ್ ಕಮ್ಮಿ ಇಲ್ಲ ಲಕ್ಷ್ಮಿಗೆ. ಈಗ ಒಂದಿಷ್ಟು ಸಿಕ್ಕೈತಲ್ಲ ನಮ್ಮ ಅಪ್ಪ ಇಂದ್ವಲ್ಲ, ಕೋಟಿಗೆ ತಾಣ್ಲಲ್ಲ, ಅದಕ್ಕೆ ಮೆರೆದಾಡ್ತಾಳೆ. ಅವ್ನ ಗಂಡನ ಅವನು ಅಷ್ಟೇನೆ ಹಸೀನಪ್ಪ, ಅವನಿಗೂ ಬುದ್ಧಿ ಇಲ್ಲ. ಎಂತಿನ ಮುಂದಕ್ಕೆ ಬಿಟ್ಟು ಅವನು ಎಂತಿ ದುಡ್ಡಾಗೆ ತಿನ್ಕೊಂಡು ಓಡಾಡ್ತಾನೆ. ಪಂಚಾಯತಿಂದನ ಹಾಕಿಸ್ಕೆಮಾದ್ ರೋಡ್ ಮಾಡ್ತೀವಿ, ಮನೆ ಕಟ್ಟಿಸ್ಕೊಡ್ತೀವಿ ಅಂತಾನ ಅರ್ಧ ಅವ್ರು ತಿಂಬೋದು, ಇನ್ನು ಅರ್ಧನ ಊರು ಉದ್ಧಾರ ಮಾಡ್ತೀವಿ ಅಂತಾನ ಕೊಚ್ಕೆಮಾದು. ಹಿಂಗೆಲ್ಲ ಒಂದಿಟ್ಟು ಮಣ್ಣು ಹಾಕ್ಸಿ ತಗ. ಅದೇನೋ ನಿಜಾನೆ, ನಾನೇನು ತಿಂದಿಲ್ಲ, ನಾನು ಲಂಚ ತಾಂಡಿಲ್ಲ ಅಂತಾನ ಹೇಳ್ತಾಳೆ ತಿರ್ಗ. ಬರ್ರ ಕೃಷ್ಣ ಸುಭದ್ರ, ಬರ್ರಿ, ಇಲ್ಲೇ ಇರೋದು ತಾತ, ಇದೇ ಗುಡ್ಲಾಗೇನೆ. ಹೋಗ್ಕೊಂಡ್ರು ಇಲ್ಲೇ ಇರೋದು. ಎಲ್ಲಿ ಗೊತ್ತಾ ಪಪ್ಪ, ಏನ್ ಒಳ ಮನಿಕೊಂಡೈತ ಏನ? ಇಟ್ಟತ್ನಾಗೂ ಮನಿಕೊಂಡೈತಿ ನಿಮ್ಮ ಅಪ್ಪಯ್ಯ. ಅಲ್ಲೇನೆ ನಿಮ್ಮ ಅಪ್ಪ ಜ್ವರ ಚಪ್ಪರ ಎಲ್ಲ ಬಿಟ್ಟಿರ್ವಮ್ಮ. ಯಾಕೆ ಮನಿಕೊಂಡೈತಿ? ನಡಿ ನೋಡೋಣ. ಯಾಕೆ ನಿಮ್ಮ ಅಪ್ಪ ಮನಿಕೊಂಡಿದ್ ನಿತ್ರಮ್ಮ? ಎದ್ದಾಳ್ಸಪ್ಪದು, ಎದ್ದಾಳ್ಸೋಗೆ. ಯಾಕೆ ಮನಿಕೊಂಡಿತ್ ನೋಡು. ಯಪ್ಪ ಯಪ್ಪ ಎದ್ದಾಳಪ್ಪ, ಕೃಷ್ಣನ ಸುಭದ್ರ ಬಂದವ್ರೆ ನಿನ್ ನೋಡಕ್ಕೆ, ಅಕ್ಕಯ್ಯನು ಬಂದವಳೆ. ಎದ್ದಾಳೆ, ಯಾಕೆ ಹಾಕಿಲ್ವೆ? ಯಾಕೆ ಮನಿಕೊಂಡಿದ್ಯಾ? ಒಪ್ಪದ್ದು ಯಾವಾಗ ಬಂದೆ? ಅಲ್ಲ ನನ್ನ ಬಂಗಾರಿಗಳು ಬಂದ್ಬಿಟ್ಟಿವಲ್ಲಪ್ಪ ಎರಡೂ. ಯಾವಾಗ ಬಂದ್ರಪ್ಪ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ, ನೀವು ಚೆನ್ನಾಗಿದ್ದೀರಾ? ನೇತ್ರಮ್ಮ ಬಾರಮ್ಮ, ಚೆನ್ನಾಗಿದ್ದೀಯಾ? ಯಾವಾಗ ಬಂದೆ? ಹೂನಪ್ಪ, ನಾನ್ ಚೆನ್ನಾಗಿದ್ದೀನಿ. ಏನ್ ಮಾಡೋದು, ನಿನ್ಗೆ ಈ ತರ ಶಿಕ್ಷೆ ಆಗೈತೆ ಅಂತನ ಯಾರ ಗೌರಿ ಗಂಡ ಏನೋ ಹೇಳ್ದ, ಅದಕ್ಕೆ ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹುಡುಗನ್ ಕರ್ಕೊಂಡು. ಹಂಗೆ ಹುಡುಗನ್ ಬೇರೆ ಕರ್ಕೊಂಡ್ ಬರಲ್ಲ ಅಂತ ಬೈತಿದ್ದಲ್ಲ ಬರೋಸತ್ಗೆಲ್ಲನ, ಅದಕ್ಕೆ ಈ ಸಲನ ಬರೀ ನೋಡ್ಕೆ ಬರೋಣ ನಿಮ್ ತಾತ ನಾನು ಬೈತೈತಿ ಅಂತ ಅಂದೆ, ಕರ್ಕೊಂಡ್ ಬಂದೆ.
ಅಲ್ಲ ಕಣಪ್ಪ, ನೀನು ಎಷ್ಟು ದೊಡ್ಡ ಸಾವುಕಾರ ಆಸ್ತಿ ಮೇಲೆ ಮನಿಕೆ ಅಂತಿದ್ದಾನು, ಈಗ ಈ ಕದ್ರಿಂದೆಲ್ಲ ಮನಿಕೆ ಅಂತ ಪರಿಸ್ಥಿತಿ ಬಂದಿತ್ತಲ್ಲ. ಯಾಕೆ ಇಟ್ಟತ್ತ ಮನಿಕೆಣಿದ್ಯಾ? ಯಾಕೆ ಚೆನ್ನಾಗಿಲ್ವೇ? ಚೆನ್ನಾಗಿದ್ದೀನಿ, ಏನಾಗಿಲ್ಲ. ಒಂದು ಸ್ವಲ್ಪ ಯಾಕನ ಮೈಕೈ ನೋವು ಹೋದಂಗೆ ಆಗಿತ್ತು. ಮೈಕೈ ನೋವಾ? ಯಾಕೇನಾಯ್ತು? ಜ್ವರ ಇನ್ನು ಬಿಟ್ಟಿಲ್ವೇ? ಅಲ್ಲ, ಎಂತ ತಂದು ಕಟ್ಟಾಗಿ ನಾನು ಬಿಟ್ಟೇವೆ ಅಂತ ಹೇಳ್ತಿದ್ದೆ, ಈಗ ಮತ್ತೆ ಜ್ವರ ಬಂದೇವಾ? ಏನಾಗೈತೆ? ಯಾಕೆ ಮೈಕೈ ನೋವು? ಅಯ್ಯೋ, ಗಾಬರಿ ಆಗಂಥದ್ದು ಏನೂ ಆಗಿಲ್ಲ ಕಣೆ ಕಾಳಿ. ಏನು ಮಾಡ್ತೀಯಾ, ಸ್ಯಾನೆ ವರ್ಷ ಆದಮೇಲೆ ಚಲ್ಕೆ ಹಿಡ್ಕೊಂಡು ಒಂದಿಟ್ಟು ಅಡಕೆ ಗಿಡದ ಬುಡನೆಲ್ಲ ಕೊಚ್ಬಿಟ್ನಲ್ಲ ನೆನೆಸ, ಅದಕ್ಕೆ ಒಂದಿಟ್ಟು ಮೈಕೈ ನೋವು ಆದಂಗಾಗೈತೆ. ಸೊಟ್ಟನು ಒಂದಿಟ್ಟು ನೋವು ಆದಂಗಾಗೈತಾ, ಅದಕ್ಕೆ ಉಳ್ಕೊಂಡಿದ್ದೆ. ಅವರಿಬ್ರು ಹನುಮಂತನು ಶಂಕರನು ಇಟ್ಟತ್ತು ಮನಿಕೊಂಡು ಈಗ ಎಲ್ಲೋ ಆ ಬಾವಿ ತಕ್ಕ ಹೋದ್ರು. ಒಂದಿಟ್ಟು ಹಂಗೆ ಅಲ್ಲಿ ತಿಕ್ಕೊಂಡು ಮಗ ತೊಳ್ಕೊಂಬರ್ತೀವಿ ಅಂತನ ಹೋದ್ರು. ಹೋಗ್ರಪ್ಪ, ನನಗೆ ಯಾಕೆ ಇನ್ನು ಮೈಕೈ ನೋವು ಹೋಗಿಲ್ಲ, ಸಣ್ಣವತ್ತು ಮನಿಕೊಂಡಿರ್ತೀನಿ ಅಂತಂದೆ. ಹೋದ್ರು. ಏನು ನೀನು ಚಲಕೆ ಇಟ್ಕೊಂಡು ಬುಡ ಸೌರ್ದ? ಅಲ್ಲಪ್ಪ, ನಿನಗೇನಾಗೈತೆ ಅಂತದ್ದು? ಕೂಲಿ ಆಳುಗಳನ್ನ ಕರ್ಕೊಂಬಂದು ಮಾಡ್ಸಕ್ ಆಗ್ತಿರ್ಲಿಲ್ವಾ? ನೀನಂತೂ ಅಯ್ಯೋ, ನಾನಲ್ಲಮ್ಮ, ನಿಮ್ಮ ಅಜ್ಜಿ ಏನೋ ಬೇಜಾರಕ್ಕೆ ಇಸ್ಪಿಟ್ ಆಡ್ತಾ ಕುಂತಿದ್ವಿ. ನೆನ್ನೆ ಸಾಯಿ ಎದ್ದಾಗ ಬಂದಿತ್ತು ಪೊದ್ದನ್ ಕರ್ಕೊಂಡು. ನಾವು ಇಸ್ಪಿಟ್ ಆಡ್ತಿರೋದು ನೋಡಿ ಬೈದು, ಹಂಗೇನು ಮಾಡೋಕ್ಕೆ ಕೆಲಸ ಇಲ್ಲ, ಅದಕ್ಕೆ ಹಿಂಗೆ ಇಂಥವೆಲ್ಲ ಮಾಡ್ತೀರಾ ಅಂತನ ಚಿಲ್ಕೆ ಕೊಟ್ಟು ಬುಡನೆಲ್ಲನ ಕೆತ್ರಿ ಹುಲ್ಲೆಲ್ಲ ತೆಗೀರಿ ಅಂತನ ಹೇಳಿ ಮಾಡಿಸ್ತು. ಅದಕ್ಕೇನೆ ನೆನ್ನೆ ಒಂದಿಟ್ಟು ಚಿಲ್ಕೆ ಹಿಡ್ಕೊಂಡು ಕೆಲಸ ಮಾಡಿದ್ಕೆ ಹಿಂಗಾಯ್ತು ಬಿಡು. ಈಗ ಸರಿ ಹೋಗುತ್ತೆ ಬಿಡು. ಈಗೆಲ್ಲ ಏನು ಮೈಕೈ ನೋವೆಲ್ಲ ಹೋಗೈತಿ. ರಾತ್ರಿ ಮನೆ ಕಂಡಿದ್ವಲ್ಲ, ಚೆನ್ನಾಗಿ ನಿದ್ದು ಬಂತು. ಮೈಕೈ ನೋವಿಗೆ ಆಗಿದ್ಕು ಅದಕ್ಕೂ ಇಷ್ಟು ದಿನ ನಿದ್ದೆ ಬರ್ತಿರಲಿಲ್ಲ ಸೆನಕ್ಕೆ. ಇವತ್ತು ರಾತ್ರಿ ಚೆನ್ನಾಗಿ ಮನಿಕೊಂಡಿದ್ವಿ. ಅಕ್ಕಿ ಹುಡ್ದಿಮ್ಮಿಗೆ ಏನು ಮಾಡಕ್ ಕೆಲ್ಸ ಇಲ್ಲ. ಇಲ್ಲಿಗೆ ಯಾಕೆ ಬಂದಿದ್ಲ? ಏನ್ ಸುಡ್ಗಾಡ? ಅಲ್ಲ, ಮಗುನ ಚೆನ್ನಾಗೈತೆ ಇಲ್ವ ಅಂತ ನೋಡ್ಕೊಂಡು ಹೋಗಕ್ ಬಂದಿಲ್ಲ, ಅಥವಾ ನಿಮ್ಗೆ ಕಾಯಿಲೆ ತಂದಿಕ್ಕಕ್ ಬಂದೆ ಅವಳು? ಬೈದು ಕಳಿಸ್ಬೇಕಾಗಿತ್ತು. ಅವಳ ಮತ್ತೆ ಕೇಳ್ತೀನಿ ನೀನು? ನೀನು ಊರಿಗೆ ದೊಡ್ಡ ಸಾವುಕಾರ, 10 ಜನ 100 ಜನಕ್ಕೆ ಕೆಲಸ ಕೊಡೋ ಅಂತದಿರೋದು ನೀನು. ಅವಳಿಗೆ ಅದಕ್ಕೆ ಬೇಕು ಕಿವುಡ್ದಿಮ್ಮಿಗೆ? ಸುಮ್ಮನಿರೇ ಕಾಳಿ, ಹಂಗೆಲ್ಲ ಬೈಬೇಡ. ನಮ್ಮಮ್ಮಯ್ಯ ಎಷ್ಟೇ ಆಗಲಿ ನಮ್ಮಮ್ಮಯ್ಯನೇ ತಾನೆ. ಅಮ್ಮಯ್ಯನ ಮುಂದೆ ಅದ್ರ ಮುಂದೆ ನಾನು ಮಾತಾಡಿರೆ ಅದಕ್ಕೇನು ಕೇಳಿಸುತ್ತಾ? ನಾನು ಏನು ಮಾತಾಡಿದ್ರು ಕೇಳಿಸಲ್ಲ, ಸುಮ್ಮನೆ ಬೈತಲೇ ಇರುತ್ತೆ. ಅದಕ್ಕೆ ಹಂಗೆ ಸುಮ್ಮನೆ ಬೈಸ್ಕೊಂಬ ಬದಲು ಹೇಳಿದ ಕೆಲಸ ಮಾಡಿದ್ರೆ ಸುಮ್ಮನೆ ಹೋಗುತ್ತೆ ಅಷ್ಟೇನೆ. ನೀನು ಹಂಗೆಲ್ಲ ಬೈಬೇಡ, ಸುಮ್ಮನಿರು. ನಮ್ಮಮ್ಮಗೆ ಕಿವೆ ಕೇಳಿಸಲ್ಲ ಅಂತಾರೆ. ನಾ ಬೈಯಕ್ಕೆ ಹೋಗ್ಬಾರ್ದು ಹಂಗೆಲ್ಲ. ಸುಮ್ಮನಿರು, ನಿನಗೆ ಗೊತ್ತಾಗಲ್ಲ. ನಮ್ಮಮ್ಮನ ಮನಸ್ಸು ಒಳ್ಳೇದು, ಮಗ ಚೆನ್ನಾಗಿರ್ಲಿ, ಒಳ್ಳೆ ಬುದ್ಧಿ ಕಲೀಲಿ ಅಂತ ಹೇಳ್ತೈತೆ ಅಷ್ಟೇ. ಹಂಗೆ ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಂಬಕ್ಕಾಗುತ್ತಾ? ನಾವು ಹೇಳು. ನೀನು ನಿಮ್ಮ ಅಮ್ಮನ ಮಾತ್ರ ಬಿಟ್ಕೊಡಲ್ಲ ಏನೇ ಆದ್ರೂ. ನನಗಂತೂ ಸಾಕಾಗೈತಿ ನಿನ್ನಿಂದ ಅರ್ಧ ಅವಜ್ಜಿ ಹೆಚ್ಕೊಂಡಿರೋದು. ಏನ್ ಹಂಗೇನೆ ಕಿವೆ ಕೇಳಲ್ಲ, ಏನಿಲ್ಲ, ಎಲ್ಲಾನು ಬರೀ ಬೈಕೊಂಬರದೆ. ನಾವೇನ ಬೈದ್ರೆ ಅದು ಕೇಳಿಸಲ್ಲ, ಮಾಡಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಬೈಸ್ಕೊಂಡು ಸುಮ್ಮನೆ ಆಗ್ಬೇಕು ನಾವು. ನಿನಗೇನಾನು ಹೇಳಿರಿ ನಮ್ಮ ಅಮ್ಮ ಕಿವೆ ಕೇಳಿಸಲ್ಲ. ನಮ್ಮ ಅಮ್ಮ ಹಂಗೇನೆ, ಏನು ಮಾತಾಡಕ್ ಹೋಗ್ಬೇಡ, ಸುಮ್ಮನೆ ಯೋಸಾನ ಬೈಕೆಂಬ್ಲಿ ಅಂತನ. ಈ ವರ್ಷ ಆದ್ರೆ ಅಮ್ಮನ ಮೇಲೆ ಪ್ರೀತಿ ಮಾತ್ರ ಕಮ್ಮಿ ಆಗಿಲ್ಲ. ಅಯ್ಯೋ ಹೋಗ್ಲಿ ಬಿಡಮ್ಮ, ಈಗ ಆ ವಜ್ಜಿನ ಬೈದಿ ಏನ್ ಪ್ರಯೋಜನ ಆಗೈತಿ? ಹೋಗ್ಲಿ ಬಿಡು. ನೀವ್ ಯಾಕಪ್ಪ ಇಸ್ಪಿಟ್ ಪಾಸ್ಪಿಟ್ ಆಡಕ್ ಹೋಗಿದ್ರಿ? ಸುಮ್ಮನೆ ಮನೆ ಕಂಡಿರ್ಬೇಕು ತಾನೆ. ಏನು ಮಾಡೋದಮ್ಮ, ಬೇಜಾರು ಕಾಡ್ತಿದ್ವಿ. ಈಗ ಕೆಲಸ ಮಾಡ್ತಾ ಇದೀವಿ ಅಷ್ಟೇನಿ. ಆಮೇಲೆ ಸೆಲ್ಕೆ ತಗೊಂಡು ಹೋಗ್ಬೇಕು ಬಿಡು. ನಮ್ಮ ಹೊಲನೇ ತಾನೇ ಅಚ್ಚುಕಟ್ಟಾಗೋದು. ನಮ್ಮ ಅಮ್ಮ ಮಾಡಿರೋದಾಗ ಏನು ತಪ್ಪೈತಿ ಹೇಳು? ನಮ್ಮ ಹೊಲ ಅಚ್ಚುಕಟ್ಟಾಯ್ತು, ಬುಡ ಎಲ್ಲನ ಬೇಕಾಗಿತ್ತು, ಕೂಲಿ ಉಳಿತು, ಒಂದಿಟ್ಟು ಅಚ್ಚುಕಟ್ಟಾಯ್ತು. ನಮಗೂ ಮೈಕೈ ನೋವಾಗೈದಕ್ಕೆ ಚೆನ್ನಾಗಿ ಕಣ್ಣು ತುಂಬ ನಿದ್ದೆನೂ ಬಂತು. ಒಳ್ಳೇದೇ ಆಯ್ತು ಬಿಡು, ನಮ್ಮ ಅಮ್ಮ ಮಾಡಿರೋದು ಅಂತಾರೆ. ಹೌದೌದು, ನಿಮ್ಮ ಅಮ್ಮ ಏನೇ ಮಾಡಿರೋ ನಿನಗೆ ಒಳ್ಳೇದಮ್ಮಂಗೆ ಕಾಣಿಸುತ್ತೆ. ನೀನ್ ಮಾತ್ರ ಬಿಟ್ಕೊಡಲ್ಲ ಅಮ್ಮಯ್ಯನ. ಯೋ ಬಿಡೇ ಕಾಳಿ, ಅಯ್ಯ ನೀನು ಯಾಕೆ ಹಂಗೆ ವಯಸ್ಸಾಗಿರೋ ನಮ್ಮ ಅಮ್ಮನ ಮೇಲೆ ಹಂಗೆ ರೇಗಾಡ್ತೀಯ? ಬಿಡು, ಅದು ಕಿವೆ ಕೆಲಸಲ್ಲ, ಏನೂ ಇಲ್ಲ. ನೀನು ಯಾಕೆ ಹಂಗೆ ರೇಗಾಡ್ತೀಯ? ಸುಮ್ಮನೆ ಅದೇನೇ ಅಂದ್ರೂ ಕಿವೆ ನಮಗೂ ಕಿವೆ ಕೇಳಿಸಿಲ್ಲ ಅಮ್ಮಂಗೆ ಇದ್ರಾತು ಅಷ್ಟೇನಿ. ಅದು ಹೇಳಿದ ಕೆಲಸ ಮಾಡಿಕೊಟ್ರೆ ಸುಮ್ಮನೆ ಆಗುತ್ತೆ, ಏನು ಅಂಬಲ್ಲ. ಇಲ್ದಿದ್ರೆ ಅಷ್ಟೇನಿ, ಇನ್ನೂ ಸರಿಯಾಗಿ ಬೈಸ್ಕೋಬೇಕಾಗುತ್ತೆ. ಎದುರು ಮಾತಾಡಿರಿ ನಾವು. ನಾವೊಂದು ಮಾತಾಡೋದು, ಅದೊಂದು ಕೇಳಿಸ್ಕೊಂಬೋದು. ಹಂಗಾಗಿ ಆಮೇಲೆ ನಮಗೆ ಅವಮಾನ. ಹೋಗ್ಲಿ ಬಿಡು. ಅವಜ್ಜಿ ಮಾಡಿರೋದು ಯಾವ ಲೆಕ್ಕ? ಈ ಲಕ್ಷ್ಮಿ ಮಾಡಿರೋದು ಹೇಳು. ನಿಮ್ಮನ್ನ ಊರಿಂದ ಆಚೆಗೆ ಹಾಕಂಗ್ ಮಾಡೇವಳಲ್ಲ ಅವಳು. ಏನು ಮಾಡೋದಮ್ಮ, ಏನೋ ಮಾಡೋಕ್ಕೋಗಿ ಎಡವಟ್ಟಾಗೋಯ್ತು. ಬಿಡು ಹೋಗ್ಲಿ. ಚೆನ್ನಾಗಿದೀಯಾ? ನಾನು ಏನೇನೋ ಅಂದ್ಕೊಂಡಿದ್ದೆ, ಏನೋ ಮಾಡಬೇಕು ಅಂತಾನ, ಆದರೆ ಯಾವುದೂ ಆಗ್ತಾ ಇಲ್ಲ. ಇನ್ನೇನೇನೋ ಆಗ್ತಾ ಇದೆ. ಚೆನ್ನಾಗಿದೆಯಾ? ಉಪ್ಪಿನಕಾಯಿ ಅವನು ದುಡ್ಡು ತಂದು ಕೊಟ್ಟನೋ ಇಲ್ವೋ ಇನ್ನನ? ಯಪ್ಪ, ಹೆಂಗೋ ದೇವ್ರ ದಯಿಂದ ಆ ದುಡ್ಡಾದ್ರೂ ಬಂತು. ದುಡ್ಡು ಬಂದಿಕ್ಕೆ ಹೆಂಗೋ ಅತ್ಲಾಗೆ ಬಡ್ಡಿ ನಾನು ಕಟ್ತೆ. ಈಗ ತೊಂದರೆ ಏನು ಇಲ್ಲ. ನೀನು ಆಸ್ತಿ ಬೇರೆ ಹಂಚ್ಕೊಡ್ತೀನಿ, ಊರಿಗೆ ಹೋದ್ಮೇಲೆ ಮಾತಾಡಿ ಹೇಳ್ಕೊಳ್ತೀನಿ ಯಾವುದಕ್ಕೂ ಅಂತ ಹೇಳಿದ್ದಲ್ಲ. ನಾನು ಬರ್ಲಿಲ್ವಲ್ಲ ನಮ್ಮ ಅಪ್ಪಯ್ಯ ಅಂತ ನಾನು ಯೋಚನೆ ಮಾಡ್ತೀನಿ. ಇಲ್ಲಿ ನೋಡಿದ್ರೆ ಇಂಥ ಪರಿಸ್ಥಿತಿ ಬಂದೈತೆ ನಿನಗೆ. ಅಯ್ಯೋ, ನನ್ಗಂತೂ ಏನ್ ಮಾಡ್ಬೇಕು ಒಂದು ಗೊತ್ತಾಗಲ್ಲ ಕಣಪ್ಪ. ಅಡುಗೆ ಬೇರೆನೆ ನಾನು ಏನೋ ತಾಂಡ್ ಬರಂಗಿಲ್ವಂತ ಇಲ್ಲಿಗೆ ಊರಿಂದನ ನೀವೇ ಅಡುಗೆ ಮಾಡ್ಕೊಂತೀರಾ? ಹೆಂಗ್ ಮಾಡ್ಕೊಂತೀರೋ ಏನೋ?
ಏನು ಮಾಡೋದಮ್ಮ ಮಾಡ್ಕೊಂಡು ತಿನ್ಬೇಕಲ್ಲ ಬಿಡು ಇನ್ನೇನು ಆಲೆ ಒಂದು ವಾರ ಆಯ್ತು ಇನ್ನೊಂದು 2 ವಾರ 3 ವಾರ ಹೆಂಗೋ ಅತ್ಲಾಗೆ ಕಾಲ ಕಳಿತೀವಿ ಈಗ ಹೆಂಗೋ ಒಂದಿಟ್ಟಿಟ ಕಲ್ತ್ಕೊಂಡಿದ್ದಾರೆ ಶಂಕರಪ್ಪನೂ ಹನುಮಂತನು ನನಗೂ ಒಂದಿಟ್ಟು ಮಾಡಕ್ಕೆ ಬರುತ್ತೆ ಇವಾಗ ಅನ್ನಪ್ಪನ ಮುದ್ದೆನೂ ಮಾಡ್ತೀವಿ ಈಗೆಲ್ಲ ಕಲ್ತ್ಕೊಂಡಿದ್ದೀವಿ ಬಿಡು ಏನು ತೊಂದರೆ ಏನೂ ಇಲ್ಲ ಮಾಡ್ಕೊಂಡು ಉಣ್ತೀವಿ. ಸರಿ ನಡೀರಿ ತೋಟಕ್ಕೆ ಹೋಗಿ ಅಲ್ಲಿ ತಿಮ್ಮ ಇರ್ತಾನೆ ಎಳ್ಳಿರ್ಗೆ ಕೀಳ್ಕೊತಾನೆ, ನಾನು 1-2 ಕುಡ್ದು ತಾಂಬತ್ತೀನಿ, ನೀವು 1-2 ಕುಡ್ದು ಮನೆಗೆ 1-2 ತಗೊಂಡೋಗಿರಂತೆ. ನಡೀರಪ್ಪ. ಬಾಳೆಹಣ್ಣಿಕ್ಕಿದ್ದೆ ಹಂಗೇನು ಇನ್ನೊಂದು ಸ್ವಲ್ಪ ಮೊನ್ನೊಂದಿಷ್ಟು ತಗೊಂಡೋದ್ರಂತೆ ಕಾಳಿ. ಮನೆ ಬಂದಿದ್ನಲ್ಲ ಅವತ್ತು ತಗೊಂಡೋದೆ, ಇನ್ನೊಂದು ಗೊನೆ ಹಂಗೆ ಐತೆ ಅಲ್ಲೇನಿ. ನೇತ್ರಮ್ ತಗೊಂಡೋಗಿ ತಳ್ಬಿಡು ಅದನ್ನ. ತಗೊಂಡೋಗಿರಿ ಅಂತ ಊರಿಗೆ ಹುಡುಗರು ತಿಂತಾವೆ, ಮನೆಗೂ ತಗೊಂಡೋಗಿ ಅಂತ ಅದಕ್ಕನ ಹಾಕ್ತವೆ. ನಡೀರಿ ಹೋಗೋಣ. ಅಯ್ಯೋ ನನಗಂತೂ ಬೇಜಾರಾಗ್ತೈತೆ ಕಣಪ್ಪ, ನೀನು ಈ ಥರ ಗುಡಿಸ್ಲಾಗ ವಾಸ ಮಾಡ್ತಾ ಇರೋದು, ಅದು ಊರು ಬಿಟ್ಟು ಹೊರಗೆ. ಅಯ್ಯೋ ಹೋಗ್ಲಿ ಬಿಡ, ಮತ್ತೆ ಯಾಕೆ ಕಲ್ತೀಯ ತಲೆ ಕೆಡ್ಸ್ಕೊಂತೀಯ, ಏನಾಗಲ್ಲ. ನಾನೇನು ಸಾಯತಕ ಇಲ್ಲೇ ಇರ್ತೀನ, ಇನ್ನೊಂದು 2 ವಾರ ಅಷ್ಟೇನಿ. ನಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.